ಪೆಟ್ರೋಲ್ ಡೀಸೆಲ್ ಏರಿಕೆ ರಾಜಕೀಯ ನಾಯಕರ ಜಟಾಪಟಿಗೂ ಕೂಡ ಮುನ್ನುಡಿಯನ್ನ ಬರೆದಿದೆ. ಬೆಲೆ ಏರಿಕೆ ವಿರುದ್ಧ ರಾಜ್ಯದ ಕಾಂಗ್ರೆಸ್ ನಾಯಕರು ಒಕ್ಕೊರಲ ಧ್ವನಿಯನ್ನ ಏರಿಸಿದ್ದಾರೆ. ತೈಲ ಬೆಲೆ ಏರಿಕೆಯನ್ನ ಖಂಡಿಸುವ ಮೂಲಕ ಇದೇನಾ ಅಚ್ಚೇ ದಿನ್ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಡೀಸೆಲ್ ಪೆಟ್ರೋಲ್ ದರ ಏರಿಸೋದು ಇದೆಯಲ್ಲ, ಇದು ಜನರ ಜೀವನದ ಮೇಲೆ ಬಹಳ ಪರಿಣಾಮ ಬೀರ್ತದೆ. ಪೆಟ್ರೋಲು ಡೀಸೆಲ್ಲು ಬೆಲೆ ಇದು ಮೋದಿಯವರ ಕೊಡುಗೆ. ಎಣ್ಣೆ ಅಡುಗೆ ಎಣ್ಣೆ ಹಾಕೋಬೇಡಿ, ಅವೆಲ್ಲ ಯಾರು ಎಲ್ಲಿ ಕಡಿಮೆ ಮಾಡ್ತಾರೆ? ಯಾವ ಅಡುಗೆ ಎಣ್ಣೆ ನಾವು ನಿಲ್ಸಕ್ಕಾಗ್ತದೆ? ತಾತ್ಕಾಲಿಕವಾಗಿ ವಾರ ಆಗಿತ್ತು, ವಾರದಿಂದ ಜಾಸ್ತಿ ಆಗಿದೆ. ಬಟ್ 10 ವರ್ಷದ ರೆಕಾರ್ಡ್ ನೀವು ತೆಗೆದು ನೋಡಿದ್ರೆ ಈ ದೇಶದ ಜನಕ್ಕೆ ಮೋಸ ಮಾಡಿದ್ದಾರೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ. ಕೇಳಿದ್ರಲ್ಲ, ರಾಜ್ಯ ಕಾಂಗ್ರೆಸ್ ನಾಯಕರ ಆಕ್ರೋಶದ ಧ್ವನಿಗಳನ್ನ. ಪೆಟ್ರೋಲ್ ಡೀಸೆಲ್ ಸೇರಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿದ ಪರಿಯಿತು. ಅಚ್ಚೇ ದಿನ್ ಆಗೈ ಎಂದಿದ್ದಂತಹ ಪ್ರಧಾನಿ ಮೋದಿ ಸರ್ಕಾರದ ಅವಧಿಯಲ್ಲಿ ಅಗತ್ಯ ವಸ್ತುಗಳ ಬೆಲೆಗಳು ಗಗನಕ್ಕೇರಿವೆ. ಜನಸಾಮಾನ್ಯರು ದುಬಾರಿ ದುನಿಯಾದಲ್ಲಿ ವಿಲವಿಲ ಅನ್ನುವಂತಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಸಿದ್ದು ಸಿಡಿಮಿಡಿ. ಪ್ರಧಾನಿ ಮೋದಿ ಸರ್ಕಾರದ ವಿರುದ್ಧ ಸಿಎಂ ವಾಗ್ದಾಳಿ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಸಿಎಂ ಸಿದ್ದರಾಮಯ್ಯ ಖಂಡಿಸಿದ್ದಾರೆ. ರೈತರು, ಬಡವರು, ಕಾರ್ಮಿಕರಿಗೆ ಹೊಡೆತ ನೀಡಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಎಲ್ಪಿಜಿ ದರ 413 ಇತ್ತು. ಈಗ 1000 ರೂಪಾಯಿ ಗಡಿ ದಾಟಿದೆ. ಇದರಿಂದ ಆಹಾರ ಪದಾರ್ಥಗಳ ಬೆಲೆಯೂ ಏರಿಕೆಯಾಗಿದೆ. ಈಗ ಬೆಲೆ ಏರಿಕೆ ಮಾಡುವ ಅಗತ್ಯ ಇರಲಿಲ್ಲ, ಕೂಡಲೇ ಬೆಲೆ ಏರಿಕೆಯನ್ನ ಹಿಂತೆಗೆದುಕೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಡೀಸೆಲ್ ಪೆಟ್ರೋಲ್ ದರ ಏರಿಸೋದು ಇದೆಯಲ್ಲ, ಇದು ಜನರ ಜೀವನದ ಮೇಲೆ ಬಹಳ ಪರಿಣಾಮ ಬೀರ್ತದೆ. ವಿಶೇಷವಾಗಿ ರೈತರು, ಕಾರ್ಮಿಕರು, ಬಡವರು, ಅವ್ರ ಮೇಲೆ ಭಾಳ ಇದು ಬರೀ ಪೆಟ್ರೋಲ್ ಡೀಸೆಲ್ ಬಳಸೋರಿದ್ಲೇ ಅಲ್ಲ. ಅದರಿಂದ ಇದನ್ನು ಖಂಡಿಸ್ತೇವೆ. ನರೇಂದ್ರ ಮೋದಿಯವರಿಗೆ ಈಗ ಏರಿಸಬೇಕಾದಂಥ ಅಗತ್ಯ ಇರಲಿಲ್ಲ, ಅದನ್ನು ವಾಪಸ್ ತಗೋಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. LPG ದರ ಎಷ್ಟು ಗೊತ್ತಾ ಇದ್ದದ್ದು? ಇವರು ಅಧಿಕಾರಕ್ಕೆ ಬಂದಾಗ 413 ರೂಪಾಯಿ ಒಂದು LPGಗೆ, ಸಿಲಿಂಡರಿಗೆ 413 ರೂಪಾಯಿ ಇತ್ತು. ಇವತ್ತು ಎಷ್ಟಾಗಿದೆ? 1000 ಚಿಲ್ಲರೆ ಆಗಿದೆ. ಇದರಿಂದ ಬೆಲೆ ಏರಿಕೆ, ಬೇರೆ ಪದಾರ್ಥಗಳು, ಆಹಾರ ಪದಾರ್ಥಗಳಿದ್ದಾವಲ್ಲ, ಅದ್ರ ಬೆಲೆ ಏರಿಕೆನೂ ಕೂಡ ಹೆಚ್ಚಾಗ್ತದೆ. ಮೋದಿ ಮಿತವ್ಯಯ ಹೇಳಿಕೆಗೆ ಡಿಸಿಎಂ ಡಿಕೆಶಿ ಡಿಚ್ಚಿ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಬಂಡೆ ಬ್ಲಾಸ್ಟ್. ಇತ್ತ ಮಿತ ಸಂದೇಶ ನೀಡಿರುವ ಪ್ರಧಾನಿ ಮೋದಿ ವಿರುದ್ಧ ಡಿಕೆಶಿ ಕಿಡಿಕಾರಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಬ್ಲಾಸ್ಟ್ ಆಗಿದ್ದಾರೆ. ದಿನನಿತ್ಯ ಬಳಸುವ ಪೆಟ್ರೋಲ್ ಹೇಗ್ ಕಂಟ್ರೋಲ್ ಮಾಡೋಕ್ಕಾಗತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ವಿದೇಶಕ್ಕೆ ಹೋಗಬೇಡಿ ಅನ್ನೋದು ದುರದೃಷ್ಟಕರ, ಚಿನ್ನ ತೆಗೆದುಕೊಳ್ಬೇಡಿ ಅನ್ನೋದು ಸಮಂಜಸವಲ್ಲ ಅಂತ ಸಿಡಿದಿದ್ದಾರೆ. ಪೆಟ್ರೋಲು ಡೀಸೆಲ್ಲು ಬೆಲೆ ಇದು ಮೋದಿಯವರ ಕೊಡುಗೆ. ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅಲ್ಲಿ ಪಕ್ಕದ ದೇಶಗಳಲ್ಲಿ ಯಾರ ಜೊತೆ ಕೂಡ ಸಂಬಂಧವನ್ನು ಉಳಿಸ್ಕೊಳ್ಳಿಲ್ಲ. ಈಗ ಅವರು ಮಿತಿಯಾಗಿ ಪೆಟ್ರೋಲ್ ಬೆಳೆಸಿ ಚಿನ್ನ ತಗೋಬೇಡಿ, ಎಣ್ಣೆ ಅಡುಗೆ ಎಣ್ಣೆ ಹಾಕೋಬೇಡಿ, ಅವೆಲ್ಲ ಯಾರು ಎಲ್ಲಿ ಕಡಿಮೆ ಮಾಡ್ತಾರೆ? ಯಾವ ಅಡುಗೆ ಎಣ್ಣೆ ನಾವು ನಿಲ್ಸಕ್ಕಾಗ್ತದೆ? ಅವೆಲ್ಲ ಮಾಡೋಕ್ಕಾಗಲ್ಲ. ದೇಶ ಒಂದು ದೊಡ್ಡ ದುರಂತದ ಪರಿಸ್ಥಿತಿಗೆ ಬಂದಿದೆ. ಈ ದೇಶನ ಕಾಪಾಡಬೇಕು. ಅವರು ಸಂಪಾದನೆ ಮಾಡ್ತಾರೆ, ಅವರು ಬದುಕ್ತಾರೆ. ಅದಕ್ಕೆ ನಾವು ಯಾರನ್ನೂ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇರೋದ್ರಲ್ಲಿ ಅವ್ರ ಬದುಕನ್ನು ಉಚಿತವಾಗಿ ಮಾಡ್ಕೊಂಡು ಹೋಗ್ಬೇಕು. ಕೇಂದ್ರದ ಪ್ರಧಾನಿ ಮೋದಿ ಸರ್ಕಾರ ಜನರ ಪರವಾಗಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪಂಚ್ ಕೊಟ್ಟಿದ್ದಾರೆ. ಚುನಾವಣೆ ಮುಗಿದ ಮೇಲೆ ಬೆಲೆ ಏರಿಕೆ ಮಾಡ್ತಿದ್ದಾರೆ. ವಿಶ್ವಗುರು ಮೋದಿ ಜವಾಬ್ದಾರಿ ಕೇವಲ ಚುನಾವಣೆ ಮಾಡುವುದಾ ಅಂತ ಹೇಳಿ ಪ್ರಿಯಾಂಕ ಖರ್ಗೆ ಪ್ರಶ್ನಿಸಿದ್ದಾರೆ. ಮತ್ತೊಂದ್ ಕಡೆ ಸಚಿವ ಸಂತೋಷ್ ಲಾಡ್ ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳುವುದು ಸರಿಯಲ್ಲ, ದೇಶವಾಸಿಗಳಿಗೆ ಮೋಸ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಮತ್ತು ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಕೂಡ ಅವರು ಮಾಡ್ಕೋಬೇಕಾಗಿತ್ತು. ಜೊತೆಗೆ ಈ ಸಂದರ್ಭದಲ್ಲಿ ಅನೇಕ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತೆ ಡೀಸೆಲ್ಲು, ಪೆಟ್ರೋಲು ಈ ಬೆಲೆಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ನೀತಿಗಳನ್ನು ಎಕ್ಸ್ಪೋಸ್ ಮಾಡಿದೆ.
ಅವರು ಜನಪರವಾಗಿ ಇಲ್ಲ ಅನ್ನೋದನ್ನು ಇವತ್ತು ಎಕ್ಸ್ಪೋಸ್ ಮಾಡಿದ್ರು. ಮತ್ತು ಇವರು ವಿಶ್ವಗುರು ಅಂತ ಇದ್ದಾರಲ್ಲ, ಏನಕ್ಕಿದೆಲ್ಲ? ಇವತ್ತು ಬೆಲೆ ಏರಿಕೆ ಏನು ಇವತ್ತು ಮಾಡಿದ್ದಾರೆ, ₹3 ಡೀಸೆಲ್ದು ಪೆಟ್ರೋಲ್ದು, ಇದ್ರ ಪರಿಣಾಮ ಏನಾಗುತ್ತೆ? ಇಂಡಸ್ಟ್ರಿ ಮೇಲೆ ಬೀಳ್ತದೆ, SME ಮೇಲೆ ಬೀಳ್ತದೆ, MSME ಮೇಲೆ ಬೀಳ್ತದೆ, ಗಿಗ್ ಎಕನಾಮಿ ವರ್ಕರ್ಸ್ ಮೇಲೆ ಬೀಳುತ್ತೆ. ಹೋಟೆಲ್ಗಳು ಆಲ್ರೆಡಿ ಮುಚ್ಚೋ ಪರಿಸ್ಥಿತಿನಲ್ಲಿದೆ, ಈಗ 100% ಮುಚ್ತವೆ. ಇದಕ್ಕೆಲ್ಲ ಜವಾಬ್ದಾರಿ ಯಾರು ತಗೋಬೇಕು? ಒಂದು ವಿಚಿತ್ರ ವಾತಾವರಣ ಬೆಳೀತಾ ಇದೆ ನಮ್ಮ ದೇಶದಲ್ಲಿ. ತಾತ್ಕಾಲಿಕವಾಗಿ ವಾರ ಆಗಿತ್ತು, ವಾರಿಂದ ಜಾಸ್ತಿ ಆಗಿದೆ. ಬಟ್ 10 ವರ್ಷದ ರೆಕಾರ್ಡ್ ನೀವು ತೆಗೆದು ನೋಡಿದ್ರೆ ಈ ದೇಶದ ಜನಕ್ಕೆ ಮೋಸ ಮಾಡಿದಾರೆ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇನೆ. ಆಮೇಲೆ ಎರಡನೇದು, ನೀವ್ಯಾಕೆ US ಹೇಳ್ದಂಗೆ ಕೇಳಬೇಕು? ಇವತ್ತು ಬೇರೆ ಕಡೆ ಆಯಿಲ್ ಚೀಪಾಗಿ ಸಿಗುತ್ತೆ, ನಾವು ಎಲ್ಲಿ ಬೇಕಾದಲ್ಲಿ ಖರೀದಿ ಮಾಡ್ಬೋದು. ನೀವ್ಯಾಕೆ ಖರೀದಿ ಮಾಡ್ತಾ ಇಲ್ಲ? ರಷ್ಯಾದವರು ನಿಮಗೆ ಗ್ಯಾಸ್ ಕೊಡ್ತಾರೆ, ನೀವು ತೊಗೊಳಕ್ಕೆ ರೆಡಿ ಇಲ್ಲ. ಆಯಿಲ್ ಕೊಡ್ತಾರೆ ಅಂದರೆ ತೊಗೊಳಕ್ಕೆ ರೆಡಿ ಇಲ್ಲ. ನಮಗೆ ಹೆಂಗಿದ್ರು ಕೇವಲ 12 ದಿನ ಬೇಕು. ಇರಾನ್ಲಿಂದ ಇಂಡಿಯಾಗೆ ಬರಬೇಕಾಗಿದ್ದರೆ ಕೇವಲ 12 ದಿನದಲ್ಲಿ ಬರುತ್ತೆ ನಮಗೊಂದು ಶಿಪ್ಪು. ಈಗ ನೀವು ಅಮೇರಿಕನ್ ಅಂತಂದರೆ 45 ದಿನ ಬೇಕು. ಒಟ್ಟಾರೆ ಮೋದಿ ಸರ್ಕಾರ ಬೆಲೆ ಏರಿಕೆಯ ಲಕ್ಷ್ಮಣ ರೇಖೆಯನ್ನ ದಾಟಿದೆ. ಜನರ ಸಹನೆಗೂ ಒಂದು ಮಿತಿ ಇದೆ. ಬದುಕು ನಡೆಸೋದು ಹೇಗೆ ಅಂತ ಗೊತ್ತಾಗದೆ ಕಂಗಾಲಾಗುವಂತಾಗಿದೆ. ಜನನಾಯಕರ ವಿರುದ್ಧ ಕಿಚ್ಚು ಹೊತ್ತಿಕೊಳ್ಳುವ ಭೀತಿ ಸೃಷ್ಟಿಯಾಗಿದೆ. ಆದ್ರೆ ಮಧ್ಯಪ್ರಾಚ್ಯದಲ್ಲಿ ನಿರ್ಮಾಣವಾಗಿರುವಂತಹ ಪರಿಸ್ಥಿತಿಯಿಂದ ಜಗತ್ತಿಗೆ ಇಂಥದ್ದೊಂದು ಸಂಕಟದ ಸ್ಥಿತಿ ಎದುರಾಗಿದ್ದು, ಇದನ್ನ ಫೇಸ್ ಮಾಡುವುದು ಅನಿವಾರ್ಯ ಅಂತಿದೆ ಕೇಂದ್ರ ಸರ್ಕಾರ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.